ಹೆಲೋ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ಟ್ಯಾಲಿ ಪ್ರೈಮ್ ಹಾಗೆ ಅದರ ಯೂಸೇಜಸ್ಗಳನ್ನು ನೋಡೋಣ. ಮೊದಲೇದಾಗಿ ಟ್ಯಾಲಿ ಪ್ರೈಮ್ ಅಂತ ಹೇಳಿದರೆ ಏನು? ಸೊ ಟ್ಯಾಲಿ ಪ್ರೈಮ್ ಈಸ್ ಅ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್ ಫಾರ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಬಿಸ್ನೆಸ್. ಟ್ಯಾಲಿ ಪ್ರೈಮ್ ಹೆಲ್ಪ್ಸ್ ಯು ಮ್ಯಾನೇಜ್ ಅಕೌಂಟಿಂಗ್, ಇನ್ವೆಂಟರಿ, ಬ್ಯಾಂಕಿಂಗ್, taxation, payroll and much more to get rid of complexities and in turn focus on the business growth. So Tally Prime ಒಂದು ERP ಸಾಫ್ಟ್ವೇರ್. ಇದನ್ನು ಸ್ಮಾಲ್ ಹಾಗೆ ಮೀಡಿಯಂ ಸ್ಕೇಲ್ ಬಿಸ್ನೆಸ್ಗಳು ತಮ್ಮ ಡೇ ಟು ಡೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಹಾಗೆ ಮೇಂಟೈನ್ ಮಾಡೋದಕ್ಕೆ ಯೂಸ್ ಮಾಡ್ತವೆ. ಸೊ ಆಸ್ ಐ ಟೋಲ್ಡ್, ಟ್ಯಾಲಿ ಪ್ರೈಮ್ ಈಸ್ ಅ ERP ಸಾಫ್ಟ್ವೇರ್. ಹಾಗಿದ್ರೆ ERP ಅಂತ ಹೇಳಿದರೆ ಏನು? ERP ಮೀನ್ಸ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ನಾವೊಂದು ಆರ್ಗನೈಸೇಷನ್ನ ಸ್ಟಡಿ ಮಾಡಿದಾಗ ಅಥವಾ ನೋಡಿದಾಗ ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಅಥವಾ ಫಂಕ್ಷನ್ಸ್ಗಳು ಬಂದೇ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಕಸ್ಟಮರ್ ರಿಲೇಷನ್ಶಿಪ್ ಡಿಪಾರ್ಟ್ಮೆಂಟ್. ಈ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ಗಳ ಫಂಕ್ಷನ್ಸ್ಗಳನ್ನು ಇಂಟಿಗ್ರೇಟೆಡ್ ಫಾರ್ಮ್ಯಾಟಲ್ಲಿ ತರೋದೇ ಈ ERP ಸಾಫ್ಟ್ವೇರ್ಗಳು. ERP ಸಾಫ್ಟ್ವೇರ್ಗಳು ಸೆಂಟ್ರಲ್ ಹಬ್ ಆಗಿ ಫಂಕ್ಷನನ್ನು ಮಾಡುತ್ತೆ. ಹಾಗಿದ್ರೆ ಇವುಗಳ ಬೆನಿಫಿಟ್ಸ್ ಏನು? ಸಿಂಗಲ್ ಯೂನಿಫೈಡ್ ಸಿಸ್ಟಮ್, ಆಪ್ಟಿಮಲ್ ಕೋಆರ್ಡಿನೇಷನ್, ಇನ್ಕ್ರೀಸ್ಡ್ ಡೇಟಾ ಅಕ್ಯುರಸಿ, ಇಂಪ್ರೂವ್ಡ್ ಎಫಿಷಿಯನ್ಸಿ ಆ್ಯಂಡ್ ಬೆಟರ್ ಡಿಸಿಷನ್ ಮೇಕಿಂಗ್. ಇಂಪಾರ್ಟೆಂಟ್ ಬೆನಿಫಿಟ್ ಏನು ಅಂತ ಹೇಳಿದರೆ, ರಿಯಲ್ ಟೈಮ್ ಡೇಟಾ ಹಾಗೆ ಇನ್ಸೈಟ್ಸನ್ನು ಕೊಡೋದ್ರಿಂದ ಮ್ಯಾನೇಜ್ಮೆಂಟ್ ಈಸಿಯಾಗಿ ಡಿಸಿಷನನ್ನು ತೆಗೆದುಕೊಳ್ಬಹುದು. ಹಾಗಿದ್ರೆ ಟ್ಯಾಲಿ ಪ್ರೈಮಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಥವಾ ಕಂಪನಿಗಳು ಟ್ಯಾಲಿ ಪ್ರೈಮಿಂದ ಏನೆಲ್ಲ ಉಪಯೋಗಗಳನ್ನು ಪಡ್ಕೊಳ್ಬಹುದು? ಇನ್ವಾಯ್ಸಿಂಗ್ ಆ್ಯಂಡ್ ಅಕೌಂಟಿಂಗ್. ಸೊ ಇನ್ವಾಯ್ಸ್ಗಳನ್ನು ಜನರೇಟ್ ಮಾಡೋದು ಹಾಗೆ ಅವುಗಳನ್ನು ರೆಕಾರ್ಡ್ ಮಾಡಿಡೋದು ತುಂಬಾ ಈಸಿ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಮ್ಯಾನೇಜಿಂಗ್ ದ ಇನ್ವೆಂಟರಿ, ಗೋಡೌನ್ ಮ್ಯಾನೇಜ್ಮೆಂಟ್, ಮಲ್ಟಿಪಲ್ ಸ್ಟಾಕ್ ವ್ಯಾಲ್ಯೂಯೇಷನ್, creating manufacturing unit and so on. Insightful business report, profit and loss account ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು. ಈ ಎಲ್ಲ ಸ್ಟೇಟ್ಮೆಂಟ್ಗಳ ರಿಪೋರ್ಟ್ಗಳನ್ನು ತೆಗೆಯೋದು ಈ ಟ್ಯಾಲಿ ಪ್ರೈಮಲ್ಲಿ ತುಂಬಾ ಈಸಿ. GST ಆ್ಯಂಡ್ ಟ್ಯಾಕ್ಸೇಷನ್, ಟ್ಯಾಕ್ಸ್ ಇನ್ವಾಯ್ಸನ್ನು ಜನರೇಟ್ ಮಾಡುವಂಥದ್ದು, ಬಿಲ್ ಆಫ್ ಸಪ್ಲೈ ಜನರೇಟ್ ಮಾಡುವಂಥದ್ದು, ಈವನ್ GST ರಿಟರ್ನನ್ನು ಫೈಲ್ ಮಾಡುವಂಥದ್ದು, ಹಾಗೆ TDS, DCS, ಪೇರೋಲ್, ಸ್ಟ್ಯಾಟ್ಯುಟರಿ ರಿಪೋರ್ಟನ್ನು ತೆಗೆಯುವಂಥದ್ದು ಎಲ್ಲವೂ ಕೂಡ ಟ್ಯಾಲಿ ಪ್ರೈಮಲ್ಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಟ್ಯಾಲಿ ಪ್ರೈಮ್ ಸಹಾಯದಿಂದ ನಾವು ಕ್ಯಾಶ್ ಫ್ಲೋ ಹಾಗೆ ಕ್ರೆಡಿಟ್ ಮ್ಯಾನೇಜ್ಮೆಂಟನ್ನು ಈಸಿಯಾಗಿ ಇನ್ ಅ ಬೆಟರ್ ವೇ ಮೇಂಟೈನ್ ಮಾಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ಅಕೌಂಟ್ಸ್ ರಿಸೀವೇಬಲ್ನ ಮೇಂಟೈನ್ ಮಾಡ್ಬೋದು, ಅಕೌಂಟ್ ಪೇಯಬಲನ್ನು ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು. ಮಲ್ಟಿ ಟಾಸ್ಕ್ ಕೆಪೇಬಿಲಿಟೀಸ್, ಗೋ ಟು ಫೀಚರ್ಸ್. ಸೊ ಈ ಫೀಚರ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂಥ ಫಂಕ್ಷನ್ ಅಥವಾ ಫಾರ್ಮ್ಯಾಟನ್ನು ನಾವು ಈಸಿಯಾಗಿ ಸರ್ಚ್ ಮಾಡ್ಬೋದಾಗಿದೆ. ಇನ್ನು ಬ್ಯಾಂಕಿಂಗ್, ಕಂಪನಿಗಳು ಈಸಿಯಾಗಿ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಹಾಗೆ ಪ್ರೀ ಡಿಫೈನ್ಡ್ ಚೆಕ್ ಫಾರ್ಮ್ಯಾಟ್ಗಳನ್ನು ಯೂಸ್ ಮಾಡಬಹುದು. ಸೊ ಇದರಿಂದ ಚೆಕ್ ಮ್ಯಾನೇಜ್ಮೆಂಟ್, ಈ ಪೇಮೆಂಟ್ಗಳನ್ನು ಅಕ್ಯುರೇಟ್ ಆಗಿ ಮೇಂಟೈನ್ ಹಾಗೆ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆನ್ಲೈನ್ ಬಿಸ್ನೆಸ್ ಆ್ಯಂಡ್ ಡೇಟಾ ಆಕ್ಸೆಸ್, ಕಂಪನಿಯ ಯಾವುದೇ ಡಾಕ್ಯುಮೆಂಟ್ಗಳನ್ನು ಅಂದರೆ ಇನ್ವಾಯ್ಸ್, ಆರ್ಡರ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಇವುಗಳನ್ನು ಬೇರೆ ಬೇರೆ ಫಾರ್ಮ್ಯಾಟ್ಗಳಲ್ಲಿ ಈಸಿಯಾಗಿ ನಾವು ಶೇರ್ ಮಾಡಬಹುದು. ಡೇಟಾ ಸೆಕ್ಯೂರಿಟಿ ಆ್ಯಂಡ್ ಎಕ್ಸೆಲ್ ಇಂಪೋರ್ಟ್ ಫಂಕ್ಷನ್, ಯಾವುದೇ ಒಂದು ಫಾರ್ಮ್ಯಾಟ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಬಿಸ್ನೆಸ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಇವುಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದು ತುಂಬಾ ಈಸಿ. ಸೊ ಟ್ಯಾಲಿಯಿಂದ ನಾವು ಎಕ್ಸೆಲಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಥವಾ PDF ಫಾರ್ಮ್ಯಾಟಿಗೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡಬಹುದಾಗಿದೆ. ಸೊ ಎಫರ್ಟ್ಲೆಸ್ ಆಗಿ ನಾವು ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಬಿಸ್ನೆಸ್ನ ಯಾವುದೇ ಒಂದು ಡಾಕ್ಯುಮೆಂಟನ್ನು ಈಸಿಯಾಗಿ ಬೇರೆ ಫಾರ್ಮ್ಯಾಟಿಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು.